ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ. ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ. ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ. ಮಣ್ಣಿನ ಹಣತೆಯ ಬೆಳಗೋಣ, ಹಸಿರು ಪಟಾಕಿ ಸಿಡಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು, ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ಶ್ರೀ ರವಿ ಬೋಸರಾಜು, ಹಿಂದುಳಿದ ವರ್ಗಗಳ ನಾಯಕರು, ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು, ರಾಯಚೂರು. ರಾಮನ ತಂದೆ ದಶರಥ, ಆದರೆ ದಶರಥ ಮಹಾರಾಜನ ದೇವಸ್ಥಾನಗಳನ್ನು ಎಲ್ಲಿಯೂ ಕಾಣಲ್ಲ. ಆದರೆ ರಾಮನ ಭಂಟ, ಸಮಾಜ ಸೇವೆ ಹಾಗೂ ತ್ಯಾಗದ ಮೂರ್ತಿಯಾದ ಪರಿಣಾಮ ಆಂಜನೇಯನ ದೇವಸ್ಥಾನ ಎಲ್ಲೆಡೆ ಸಿಗುತ್ತವೆ. ಆಂಜನೇಯ ದೇವಸ್ಥಾನದಲ್ಲಿ ಭಕ್ತ ಭಗವಂತ ಆತ್ಮಮಿಲನಗಳು ನಡೆಯುತ್ತವೆ. ಹಾಗಾಗಿ ಪಕ್ಷದ ಕಾರ್ಯಕರ್ತರಿಗೆ ಆಂಜನೇಯನಂತೆ ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿರಿ ಎಂದು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಮಂತ್ರಾಲಯದ ರಾಯರ ಮಠದಲ್ಲಿ ವಸತಿ ನಿಲಯದ ಮಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥರ ಜೊತೆ ಚಾಲನೆ ನೀಡಿದ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ನಾನೀಗ ರಾಯಚೂರು ಗ್ರಾಮೀಣ ಪಕ್ಷದ ವಿವಿಧ ವಿಭಾಗಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಲ್ಲದೆ ನಾವೀಗ ವೋಟ್ ಚೋರಿ ಅಭಿಯಾನದ ಜಾಗೃತಿ ಹಾಗೂ ಸಹಿ ಸಂಗ್ರಹ ಕುರಿತು ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಲಿದ್ದೇವೆ. ಯಾರು ಪಕ್ಷಕ್ಕಾಗಿ ಸೇವೆ ಸಲ್ಲಿಸುತ್ತಾರೋ ಅವರು ನಾಯಕರಾಗುತ್ತಾರೆ. ನನ್ನನ್ನೇ ತೆಗೆದುಕೊಳ್ಳಿ. ನಾನೀಗ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಎರಡೂ ಹುದ್ದೆಗಳನ್ನು ಪಕ್ಷ ನೀಡಿರುವುದಕ್ಕೆ ಕಾರಣ ನಾನು ಪಕ್ಷಕ್ಕಾಗಿ ದುಡಿದಿದ್ದನ್ನು ಹೈಕಮಾಂಡ್ ಗುರುತಿಸಿದೆ ಎಂದರ್ಥ. ಹಾಗಾಗಿ ಪಕ್ಷದ ಕಾರ್ಯಕರ್ತರಿಗೆ ಯಾವಾಗ ಯಾರಿಗೆ ಪಕ್ಷ ಜವಾಬ್ದಾರಿ ಕೊಡಬೇಕೆಂಬುದನ್ನು ತೀರ್ಮಾನಿಸಲಾಗುತ್ತದೆ ಎಂದರು. ತಾಲೂಕಿನ ಗಡಿ ಭಾಗದ ಮಂತ್ರಾಲಯದ ಸಮೀಪದಲ್ಲಿರುವ ಚಿಕ್ಕಮಂಚಾಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕಾಗಿ ಡಿಪಿಆರ್ ತಯಾರಾಗಿದ್ದು 150 ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ ಕರೆಯಲಾಗಿದೆ. ಈ ಯೋಜನೆ ಮೂಲಕ ಆಂಧ್ರಪ್ರದೇಶ ಹಾಗೂ ಕರ್ನಾಟಕದ ಜನತೆಗೆ ಕುಡಿಯುವ ನೀರಿನ ಸೌಲಭ್ಯ ಲಭ್ಯವಾಗಲಿದೆ. ಆಂಧ್ರಪ್ರದೇಶದ ಕೆಲವರು ಈ ಯೋಜನೆ ಕುರಿತು ತಕರಾರು ದಾಖಲಿಸಿದ್ದರಿಂದ ಆಂಧ್ರಪ್ರದೇಶದ ಸಂಬಂಧಿಸಿದ ಸಚಿವರೊಂದಿಗೆ ಚರ್ಚೆ ನಡೆಸಿದ್ದೇನೆ. ಮಂತ್ರಾಲಯ ಮಠದ ಕೆಲವು ಬೇಡಿಕೆಗಳ ಕುರಿತು ಕೂಡ ಚರ್ಚೆ ನಡೆದಿದೆ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ, ನಾನು ಹಾಗೂ ಸಿದ್ದರಾಮಯ್ಯ ಅವರು ಒಟ್ಟಿಗೆ ಇದ್ದು ಆಡಳಿತ ನಡೆಸುತ್ತಿದ್ದೇವೆ. ಹೈಕಮಾಂಡ್ ನಿಲುವಿಗೆ ಬದ್ಧರಾಗಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಂತರ ಸಿಎಂ ಆಗುವ ಅರ್ಹತೆ ಸತೀಶ್ ಜಾರಕಿಹೊಳಿಗೆ ಇದೆ ಎನ್ನುವ ಮಾತಿಗೆ ಅವರನ್ನೇ ಕೇಳಿ ಎಂದು ಉತ್ತರಿಸಿದರು. ಮುಂದಿನ ಮುಖ್ಯಮಂತ್ರಿ ಕುರಿತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಯತೀಂದ್ರ ಅವರು ಏನು ಹೇಳಿದ್ದಾರೆ ಎನ್ನುವುದನ್ನು ಅವರನ್ನೇ ಕೇಳಬೇಕು. ನನ್ನ ಬಗ್ಗೆ ಯಾರು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯ ಹಾಗೂ ಪಕ್ಷ ಏನು ಹೇಳುತ್ತದೆಯೋ ಅದಕ್ಕೆ ಬದ್ಧನಾಗಿದ್ದೇನೆ. ನಾವು ಒಟ್ಟಿಗೆ ಕೆಲಸ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ರಾಮನ ತಂದೆ ದಶರಥ ಮಹಾರಾಜ. ಎಲ್ಲೂ ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ. ಆದರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯ ಒಬ್ಬ ಸಮಾಜದ ಒಬ್ಬ ದೊಡ್ಡ ಸೇವಕ. ಆ ಸೇವಕನ ಪಾದಕ್ಕೆ ಬಂದು ಇವತ್ತು ನಾನು ಪ್ರಾರ್ಥನೆ ಮಾಡೋಂಥ ಒಂದು ಅವಕಾಶ ನನಗೆ ನಮ್ಮೆಲ್ಲ ಸ್ಥಳೀಯ ಶಾಸಕರುಗಳು, ಮಂತ್ರಿಗಳು ಎಲ್ಲ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬಂದು ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಸೊ ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತಂಗೂ ಭಗವಂತನಿಗೂ ಬಿಟ್ಟಂಥ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ, ನಿಮಗಾಗಲಿ, ಬೇರೆಯವ್ರಿಗಾಗಲಿ ಬಿಟ್ಟಂಥ ವಿಚಾರ. ನಾನುಂಟು, ಆಂಜನೇಯ ಉಂಟು. ನಾನು ನಮ್ಮ ರಾಯಚೂರು ರೂರಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವೋಟ್ ಚೋರಿ ಅಭಿಯಾನಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಬಂದಿದ್ದೇನೆ. ಈ ಸಹಿ ಸಂಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ನಾನು ಕೂಡ ರಾಯಚೂರು ರೂರಲ್ನಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿ, ಪ್ರತಿ ನಾಯಕರು ಕೂಡ ಅವರವ್ರ ಬೂತ್ನ ಜವಾಬ್ದಾರಿ ತೆಗೆದುಕೊಂಡು ವೋಟನ್ನು ಯಾರು ಜಾಸ್ತಿ ಕೊಡಿಸ್ತಾರೆ ಅವರೇ ಮಾತ್ರ ನಾಯಕರು
ಅನ್ನೋದನ್ನು ನಾವೆಲ್ಲ ಮಂದಟ್ಟು ಮಾಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟು ಪ್ರಾರಂಭವನ್ನು ಮಾಡಿದ್ದೇವೆ. ಆ ಕಾರ್ಯಕರ್ತರ ಸಭೆಯನ್ನು ಪಾಲ್ಗೊಂಡಿದ್ದೇನೆ. ಎರಡನೇದು ನಮ್ಮ ಆಂಧ್ರ ಪ್ರದೇಶಕ್ಕೂ ಮತ್ತು ನಮ್ಮ ಕರ್ನಾಟಕಕ್ಕೂ ಒಂದು ಜಾಗದಲ್ಲಿ ಈ ಮಂತ್ರಾಲಯಕ್ಕೆ ಸಮೀಪದಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಸುಮಾರು 15 ಕಿಲೋಮೀಟ್ರ್ ಕಡಿಮೆ ಆಗ್ತದೆ. ಇಬ್ಬರು ಕುಡಿಯೋ ನೀರಂಥ ನೀರು ಇಲ್ಲಿಗೂ ಕೂಡ ಅವರು ಇದ್ರವರು ನಮ್ಮ ಮಂತ್ರಾಲಯದವರು ನಮಗೆ ನೀರು ಬೇಕು ಅಂತ ಅವರು ಕೂಡ ಕೋರಿಕೆ ಇಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇಬ್ಬರಿಗೂ ಎರಡು ರಾಜ್ಯಕ್ಕೂ ಅನುಕೂಲ ಆಗೋಂಥದ್ದೊಂದನ್ನು ನಾನೇ ಈಗಾಗಲೇ ಮಂಜೂರಾತಿಯನ್ನು ಮಾಡಿ 158 ಕೋಟಿ ಟೆಂಡರ್ ಕೂಡ ಕರೆದಿದ್ದೇನೆ. ಅದು ಕೆಲವರು ಅಬ್ಜೆಕ್ಷನ್ ರೈಸ್ ಮಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಹೋಗಿ ನಾನೇ ಪರ್ಸ್ನಲಾಗಿ ವೀಕ್ಷಣೆ ಮಾಡಿದ್ದೇನೆ ಮತ್ತು ಅಲ್ಲಿ ಇದನ್ನು ಟ್ಯಾಂಕ್ ತುಂಬಿಸುವಂಥ ಕಾರ್ಯಕ್ರಮ ಕೂಡ ಒಂದಿದೆ. ಅದು ಫೈನಲ್ಲು ಏನೇನು ಆಗಿದೆ ಅಂತೇಳಿ ಅದನ್ನು ಕೂಡ ವೀಕ್ಷಣೆ ಮಾಡಬೇಕು ನಾನು ಬಂದಿದ್ದೆ. ಸರ್, ಪಂಚಮುಖಿ ದೇವಾಲಯದ ಮಾತು ಹೇಳಿದ್ರಿ ಸರ್, ದಶರಥ ಮತ್ತು ಆಂಜನೇಯನ ಕಥೆ ಹೇಳಿದ್ರಿ. ಇದರಲ್ಲಿ ಯಾರು ದಶರಥ ಯಾರು ಆಂಜನೇಯನ ಅಂತ ಅಲ್ಲ, ದಶರಥನ ಮಹಾರಾಜನ ದೇವಸ್ಥಾನ ಸಮಾಜದಲ್ಲಿ ಯಾರೂ ಮಾಡಿಲ್ಲ. ಸಮಾಜಕ್ಕೆ ಯಾರು ಸೇವೆ ಮಾಡ್ತಾರೆ, ಈಗ ಎಲ್ಲೋದ್ರೂ ನೀವು ಆಂಜನೇಯನ ದೇವಸ್ಥಾನ ನೋಡ್ತಾ ಇರ್ತೀರಿ. ಅದಕ್ಕೆ ಯಾರು ಸಮಾಜದ ಸೇವೆ ಮಾಡ್ತಾರೆ, ಸಮಾಜ ಅವರನ್ನು ಗುರುತಿಸ್ತದೆ. ಆ ದೃಷ್ಟಿಯಲ್ಲಿ ನೀವೆಲ್ಲ ಸೇವಕರಾಗಬೇಕು, ಕಾರ್ಯಕರ್ತರಾಗಬೇಕು. ಸಮಾಜ ನಿಮಗೆಲ್ಲ ಗುರುತಿಸಬೇಕಾದ್ರೆ ನೀವು ಜನರ ಸೇವೆ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಹೈಕಮಾಂಡ್ ಗುರುತಿಸ್ತಾ ಇಲ್ವಾ ಅನ್ನೋವಂಥದ್ದು ಸರ್. ನಿಮ್ಗೇನು ಸಮಸ್ಯೆ ಆಗಿದೆ, ನಿಮಗೇನೋ ಪ್ರಾಬ್ಲಮ್ ಇರೋಂಗಿದೆ ಅಂತ ಕಾಣ್ತದೆ ಮೀಡಿಯಾ ಅವ್ರಿಗೆಲ್ಲ. ನನಗೆ ಏನಿದೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ಡೆಪ್ಟಿ CM ಆಗಿದ್ದೀನಿ, ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋ ಜವಾಬ್ದಾರಿ ತೊಗೊಂಡಿದ್ದೀನಿ, ಈ ರಾಜ್ಯದಲ್ಲಿ ಇತಿಹಾಸ ಬರೀತಾ ಇದ್ದೀನಿ. ಪ್ರತಿಯೊಂದು ಏನು ಇಲಾಖೆ ತೆಗೆದುಕೊಂಡ್ರು ಅದರ ಇತಿಹಾಸ ಬರೀತಾ ಇದ್ದೀನಿ. ಇರಿಗೇಷನಲ್ಲೂ ಕೂಡ ಈಗೇನು ನಾನು UKPಯಲ್ಲಿ ರೈತರಿಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದು ಸಣ್ಣ ತೀರ್ಮಾನ ಅಲ್ಲ, ಇದು ಐತಿಹಾಸಿಕವಾದಂಥ ತೀರ್ಮಾನ. ಮೇಕೆದಾಟಿಗೆ ಏನು ಹೋರಾಟ ಮಾಡ್ತಾಯಿದ್ದೀನಿ, ಏನು ಮದಾಯಿಗೆ ಏನು ಹೋರಾಟ ಮಾಡ್ತಾಯಿದ್ದೀನಿ, ಮತ್ತು ಬೆಂಗಳೂರು ನಗರಕ್ಕೆ ಈಗಾಗಲೇ ನಾನೇನು GBA ಮಾಡಿ ಏನು ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಕೆಲಸಕ್ಕೆ ಒಂದು ಆಲೆ ಕೆಲಸ ತೆಗೆದುಕೊಳ್ಳಿಕ್ಕೆ ಏನು ವ್ಯವಸ್ಥೆ ನಾನು ಮಾಡಿದ್ದೀನಿ. ಇವೆಲ್ಲ ಸುಲಭವಾದ ಕೆಲಸ ಅಲ್ಲ. ಸೊ ಹಂಗೆ ಕಾಂಗ್ರೆಸ್ ಪಕ್ಷ ನಮಗೇನು ಮಾಡಬೇಕು ಮಾಡಿದೆ. ಅದಕ್ಕೆ ನೀವ್ಯಾಕೆ, ನಿಮ್ಗೆ ಯಾಕೆ, ಅದಕ್ಕೆ ನಿಮ್ಮ ಸಮಸ್ಯೆ ಏನಿದೆ? ಸತೀಶ್ ಜಾರಕಿಹೊಳಿ ಅವರು ಮುಂದೆ CM ಆಗಲಿಕ್ಕೆ ಫಿಟ್ ಆಗಿರೋ ಪರ್ಸನ್ನು, ಅಭಿವೃದ್ಧಿ ವಿಚಾರ ತತ್ವಗಳನ್ನ ಹೊಂದಿ ಮತ್ತು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗೋ ನಾಯಕತ್ವ ಸತೀಶ್ ಜಾರಕಿಹೊಳಿ ಇದೆ, ಅವರಿಗೆ ಫಿಟ್ ಕ್ಯಾಂಡಿಡೇಟ್ CM ಕ್ಯಾಂಡಿಡೇಟ್ ಅನ್ನೋ ಥರ ಮಾತಾಡಿದ್ದಾರೆ ಸರ್. ಇದಕ್ಕೆ ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗ್ಬೋದು? ನನಗೇನು ಅವಶ್ಯಕತೆ, ಯಾರು ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ